ಪರಮಾತ್ಮನೇ ಕೊಡ್ತಾನೆ ಉತ್ತರ. ಬಸವೇಶ್ವರನು ನಾನು ನೋಡ್ಬಿಟ್ಟಿದ್ದೀನಿ. ಅಂಥವ್ರು ಏನಾದರೂ ನಮ್ಮನ್ನು ಹೀಯಾಸ್ದವ್ರು ಏನು ಆತವ್ರೆ ಕರೆಕ್ಟಾನೇ ಇರ್ರಿ, ನಾವು ಬೆಳಿತಾನೆ ಇರ್ತೀರಿ ನೋಡ್ರಿ. ಅದು ಮುಟ್ರಿ ಅಂತ ನಿಮ್ಮನ್ನ ಅಲ್ಲ. ಇವಾಗ ನಾವೇ ಹಾಂ, ಇವಾಗ ನೀವು ಒಂದು ಹೆಣ್ಮಗಳು ಕೆಳಗಡೆ ಹೋಗ್ರಿ, ಇಲ್ಲೇ ಹೋಗಿ ಇಲ್ಲಿ ಸೆಂಟ್ರಲ್ಲಿ ಹೋಗ್ರಿ ಏನು ಮಾಡಲ್ಲ ಇರಮ್ಮ. ಹಾಂ ಹೋಗಿ ಆರಾಮಾಗಿ ಹೋಗಿ. ಹಾಂ ಮಾಡಿದ ವಿಡಿಯೋ ಆಮೇಲೆ ಕೆಲವರು ಕಮೆಂಟ್ಗಳು ನಾನು ನೀಟಾಗಿ ಹೇಳ್ತೀನಿ ಕೇಳ್ರಿ. ಕಟ್ಟಾಳೋದಕ್ಕೆ ದಮ್ಮು ತಾಕತ್ ಬೇಕು, ಮೆರೆಸೋದಕ್ಕೂ ತಾಕತ್ ಬೇಕು. ಓಪನ್ ಆಗಿ ಹೇಳ್ತೀನಿ. ನಾನು ಓರಿಕ ತುಟಿ ಕಮ್ಮಿ ಇನ್ನೊಂದು ಕಮ್ಮಿ ಅಂತ ಹೇಳೋರು ಓಪನ್ ಚಾಲೆಂಜ್ ಕೊಡ್ತೀನಿ. ಯಾರ್ಯಾರು ಎತ್ತುಗಳು ಹೆಂಗವೆ ಏನೇನವೆ ನಾನು ಕಮೆಂಟ್ ಮಾಡಕ್ಕೆ ಕುತ್ಕೊಂಡ್ಬಿಟ್ರೆ ಕಮೆಂಟ್ ಮಾಡಕ್ಕೆ ಕುತ್ಕೊಂಡ್ಬಿಟ್ರೆ ಸುಮ್ಮನೆ ಏನು ಗೊತ್ತಾ, ಇದು ಒಬ್ರಿಗೊಬ್ರು ಇದು ಮಾಡೋದು ಬೇಡ. ನನ್ಕ ಬಸವಣ್ಣ ಸೇವೆ ಮಾಡಕ್ಕೆ ತಾಕತ್ತೈತೆ ಅಂತ ನಾನು ಹೇಳ್ತೀನಿ. ನಾನು ಕಟ್ಕೊಂಡು ಆಳ್ತಾ ಇದ್ದೀನಿ. ಕಟ್ಕೊಂಡು ಆಳೋರು ನಾನು ಯಾರನ್ನೂ ಬೇಡ ಅಂತ ನಾನು ಹೇಳಿಲ್ಲ. ಅಲ್ಲಿಗೆಲ್ದು ಮಾತಾಡೋ ಅವಶ್ಯಕತೆ ಏನೈತೆ ಮೇಡಮ್? ಕರೆಕ್ಟ್ ತಾನೆ? ಇವಾಗ ದನನ ನಾನು ಕಟ್ಕೊಂಡು ಆಳ್ತಾ ಇದ್ದೀನಿ, ನೀನು ಆಳು. ಹರಿಯೋ ನೀರು ದೊಣ್ಣೆ ನಾಯ್ಕನ ಅಪ್ಪನೇ ಇಲ್ಲ. ಹೆಸರು ಮಾಡಕ್ಕೆ ಯಾವನು ಅಡ್ಡ ಇಲ್ಲ. ಇದಾರ ತುಟಿ ಕಮ್ಮಿ ಇನ್ನೊಂದು ಕಮ್ಮಿ. ತುಟಿ ಕಮ್ಮಿ ಇರೋ ಎತ್ತೇನೆ ಹಳೆ ವಿಡಿಯೋ ಕಟ್ ಮಾಡಾಕ್ರಿ ಸಪ್ಲಂ ಪರ್ಚನಾಗ ತಿಮ್ಮನ ಕೊಪ್ಪಲ್ ಕಿಷ್ಟಪ್ಪನ್ಕ 3 ರಾತ್ರಿ ಮಲಗಿದ್ದು ಅಲ್ಲಿ ಬಿಡೋ ಎತ್ತೇನೇನೆ 3.5 ಲಕ್ಷ ಕೊಟ್ಟಿದ್ದೀನಿ. ಎಷ್ಟು 6 ವರ್ಷನ 7 ವರ್ಷನ ಆಗೈತೆ ಅಪ್ರಾಕ್ಸಿಮೇಟ್ ಇಯರ್ ಗೊತ್ತಿಲ್ಲ. ಚೆಕ್ ಮಾಡ್ಕೊಳ್ರಿ ಬೇಕಾಗಿದೆ. ಇವಾಗ ರಾಮಲಕ್ಷ್ಮಣ ನಮ್ಮ ಹತ್ರ ಯಾವ್ದೈತೆ ಕಡೆಯಲ್ಲಿತ್ತು ಅವು 2 ಅಲ್ಲು ಇಡೀ ಎತ್ಗಳವ್ರಿಗೆಲ್ಲ ಗೊತ್ತು. ಏನಯ್ಯ ಇಂಥ ಎತ್ನ ಇಷ್ಟು ಮಾರ್ಬಿಟ್ಟ ಇವನು ಅಂತಂದ್ರು. ಅದು ಬಸವಣ್ಣ ದೇವ್ರು ತಕೊಂಡೋದು ಧೈರ್ಯ, ಮಾರೋದು ಅದೃಷ್ಟ. ಇದ್ರಲ್ಲಿ ಏನ್ ತಿಕ್ಕ ಉರ್ಕೊಳೋದು ಅಂದ್ರೆ ಎಲ್ರಿಗೂ ಒಲ್ದು ಬರಲ್ಲ ಸರ್. ಅಲ್ಲ ಹೆಂಗೆ ಅನ್ಸುತ್ತೆ ಅಂತಂದ್ರೆ ಇಷ್ಟು ಚೀಪ್ ಆಗೂ ಯೋಚನೆ ಮಾಡ್ಬೋದ ಒಂದ್ ಮನುಷ್ಯರಾಗಿ ಅಂತ ಅನ್ಸುತ್ತೆ. ಯಾರಾದ್ರೂ ಅಡ್ಡ ಅವ್ರ ಮಾಡೋದ್ರಕ? ನನ್ಗೆ ಆಸೆ ಐತೆ ಬಸವಣ್ಣ ಮೆರೆಸ್ಬೇಕು, ನಾನು ಪಿ ಕಟ್ತೀನಿ. ನಿನ್ಗೆ ಇನ್ನೊಂದು ಇದ್ರೆ ಇನ್ನೊಂದು ಮಾಡ್ಕೊಳ್ರಿ, ಯಾರು ಬೇಡ ಅಂದ್ರು. ಒಂದು ಪ್ರೋತ್ಸಾಹ ಮಾಡ್ರಿ ದನ ಕಟ್ದವನ್ಕ. ಅದ್ರಲ್ಲಿ ಯಾಕೆ ಬೇಳೆಗಳು ಬೇಯಿಸ್ಕೊಳಕ ಪರ ವಿರೋಧ ಅಂದ್ಕೊಂಡು ನೋಡಿ ಮೇಡಮ್. ದನ ಕಟ್ಟೋರೆಲ್ಲ ಕರೆಕ್ಟಾಗಿ ಇರ್ತೀರಿ. ಈ ಸೆಂಟ್ರಲ್ ಬರ್ತಾರೆ ಅಲ್ಲಾಡ್ಸಕ. ಮೊನ್ನೆ ನೋಡ್ತಾ ಇದ್ದೀನಿ, ಅದು ಯಾರನ್ನ ಕುಂಡ್ರಿಸ್ಕೊಂಡು ವೀಡಿಯೋ ಮಾಡ್ತಾವ್ರೆ ನನ್ನ ಹೆಸರಲ್ಲಿ. ಏನು ವೀಡಿಯೋ ಓಡ್ಬೇಕಂದ್ಬಿಟ್ಟ ನನ್ನ ಹೆಸರು ಎತ್ಕೊಳೋದು? ಅವ್ರ ಮಕ್ಕಳು ಕೂಡ ನಾನು ನೋಡಿಲ್ಲ. ಇದು ಎದುರುಗ ಇವತ್ತವರ್ಗೂ ಕೆಲವ್ರು ಮಾತಾಡ್ತಾರೆ, ಕಮೆಂಟ್ ಹಾಕ್ತಾರೆ. ಅವ್ರ ಮಗ ಕೂಡ ನೋಡಿಲ್ಲ. ನಾನು ಅವ್ರ ಹೆಸರುಗಳಂತೂ ಎತ್ತು ಮಾತಾಡಲ್ಲ, ನನಗೆ ಬೇಕಾಗಿಲ್ಲ. ಯಾಕಂತಂದ್ರೆ ದೊಡ್ಡವ್ರು ಒಂದು ಮಾತು ಹೇಳವ್ರೆ, ಅದೇಂದ್ರ ಮೇಲೆ ಕಲ್ಲಾಕ್ತಾರೆ ನಂಬಿಕೆ ಅಂತ ಎಗರೋದದು. ಹೌದು ಸತ್ಯ ಸರ್, ಅದು ಹಾ ಸತ್ಯ. ಅದು ಆ ಕಡೆ ನಿಂದ್ಗಡಲಿ ಒಚ್ಚುಡ ಅಂಕಲ್ಲ ಹಂಗಯ್ಯ. ಇರ ಅಪ್ಪಡೇ ಇರ ಅಯ್ಯ. ನನಗೆ ಪ್ರೀತಿ ಐತೆ, ದನ ಕೊಟ್ಟಿದ್ದೀನಿ, ದನ ಮೆರೆಸ್ಬೇಕಂತ ನನಗೈತೆ. ನಾನೇ ತಗೊಂಬಂದಿದ್ದೀನಿ, ಕಟ್ಟಾಳ್ತಾ ಇದ್ದೀನಿ. ಯಾರ್ಗಾನ ಏನು ಅಡ್ಡ ಇದ್ದೀನಿ ನಾನು? ಯಾವ್ದ್ಯಾವುದೋ ಕಾನ್ಶಿಯಸ್ಟ್ಗಳು ಕಮೆಂಟ್ಗಳು ಹಾಕೋದು ಅದನ್ನೇನೋ ನೋಡಿ ಫಸ್ಟು. ನೋಡ್ದಿರ ನಾನೇನು ದನ ಸಾಕಿರಿಲ್ಲ, ಎಲ್ಲ ನೋಡ್ಬಿಟ್ಟೆ ತಂದಿರೋದು, ನೋಡ್ಬಿಟ್ಟೇನೆ ಸಾಕ್ತಾ ಇರೋದು. ನೀನು ಕಮೆಂಟ್ ಹಾಕೊಂಡು ಎಷ್ಟು ಸಾಕಿದ್ಯಾ, ಎಷ್ಟು ಮಾಡಿದ್ಯಾ ನೋಡ್ರಿ. ಒಂದು ಒಳ್ಳೇದ ಕಮೆಂಟ್ ಹಾಕಿ ನಮಗೂ ಪ್ರೋತ್ಸಾಹ ಆಗ್ತದೆ, ಖುಷಿ ಬರ್ತದೆ. ಏನಣ್ಣ ಸರ್ ನೀವು ಹಿಂಗೆ ಕೇಳ್ತೀರಲ್ಲ, ವಾಸ್ತವ ಬಂದು ನೋಡ್ರಿ. ದನ ಸಾಕೋದೇನ ಅಣ್ಣ ಇಂಥ ಸಿಟಿನಾಗ ಆಳುಗಳ ಪ್ರಾಬ್ಲಮ್ ಎಷ್ಟಿರ್ತದೆ, ಹುಲ್ಲು ಪ್ರಾಬ್ಲಮ್ ಎಷ್ಟು, ಜಾಗದ ಪ್ರಾಬ್ಲಮ್ ಎಷ್ಟಣ್ಣ. ಎಕರೆಗಳು ಕೊದ್ದಿ ಇಕ್ಕೊಂಡು ಮಾಡ್ತಾ ಇದ್ದೀರಿ ನೋಡ್ರಿ. ಅದ್ರ ಗುಣಕ್ಕೆ ಕೊಡ್ಬೇಕು ಅನ್ನೋದು ನೋಡ್ರಿ. ಇಲ್ಲಿ ಪಾದಯಾಕೆಗೆ ಇದಿಕ್ತೀನಿ, ಅದು ಏನು ಬೇಕಾದ್ರೂ ಮಾಡ್ಬೋದಲ್ಲ ಬಸವಣ್ಣ. ಇಂಥ ದನ ಕಟ್ಟವನೇ ನಾವು ಕಮೆಂಟ್ ಮಾಡೋನು ಹೇಳಿ 3 ಕಾಲಾಗ ನಿಂತದೆ ದನ. ಅವೇ ನಿಂಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಅದಕ್ಕೇನಿತ್ತು ದರ್ದು ಇಂಥ ದನನ ಮಾರಕ್ಕೆ ಮನ್ಸು ಬರ್ತದಣ್ಣ? ನಾನು ಹೇಳೋದು ಯೋಚನೆ ಮಾಡೋಣ. ಇಲ್ಲಿ ನೋಡೋಣ ಏನು ಹೇಳ್ಕೊಟ್ಟಿದ್ದೀರ ದನಕ್ಕೆ ನಾವು? ಇಲ್ಲ ನೋಡ್ರಿ, ಇವಾಗ 3 ಕಾಲಾಗ ನಿಂತ್ಕೊಬೇಕನ್ನೋ ಅವಶ್ಯಕತೆ ಏನೈತೆ ದನಕ್ಕೆ? ಆ ಗುಣಕ್ಕೆ ದುಡ್ಡು ಕೊಡೋಕ್ಕತ್ತದ? ₹1 ಕೊಟ್ಟರೆ ಇಂಥ ದನ ಸಿಗ್ತದ? ಮಾತಾಡ್ತಾರೆ ಯಾವುದ್ಯಾವುದೋ ಮಾತುಗಳು. ಅವಾಗ ಇವ್ರು ಹೇಳೋ ಲೆಕ್ಕದಾಗ ಹಾಳು ಮಾಡಿಬಿಡ್ಬೇಕು ನಾನು ದನನ. ಅಲ್ಲಿಗೆ ಹೇಳ್ದು ಕೊಟ್ಬಿಡ್ಬೇಕು ಅಲ್ಲ? ಯಾರು ನೋಡ್ರಿ, ನಾನು ಒಂದು ಹೇಳೋದು, ನೀವು ಎಕ್ಸ್ತೀರ ಅಂದ್ಬಿಟ್ಟು ನಾನು ಕೊಂಬುಗಳಿಕೊಂಡು ಯಾರ ಎಗರ್ಲಾಡೋನಲ್ಲ, ಇಳಿಸ್ತೀರ ಅಂದ್ಬಿಟ್ಟು ಕುಗ್ಗಿಬಿಟ್ಟು ಅಳೋನಲ್ಲ. ನನಗೆ ಗೊತ್ತು ಇದು. ಯಾಕಂದರೆ 3 ತಲೆಮಾರು ಆಡೋವ್ರೆ, ನನ್ನ ಮಕ್ಳಿಗೂ ಆಡಬೇಕು. ಅದಿರೋವರ್ಗೂ ಉಸಿರಿರೋವರ್ಗೂ ಹಳ್ಳಿಗೆ ಅಂತ ಬಿಡಲ್ಲ. ಅಲ್ಲ ಮೇಡಮ್, ಸಿಂಪಲ್ ಹೇಳ್ತೀನಿ ನೋಡ್ರಿ. ಹಗ್ಗ ಬಿಟ್ಟಿದ್ದೀನಿ, ಎಲ್ಲ ಬಿಟ್ಟಿದ್ದೀನಿ, ಪಾದಕ್ಕೆ ಕೈ ಕೊಡ್ತಾ ಇದ್ದೀನಿ ಇರಮ್ಮ. ಅದೇನು ಮಾಡಿದ್ರೆ ಬೇಡ ಅಂತದೆ ಮುಗ್ಜೀವ. ಇವಾಗ ಇಳಿದ್ಬಿಟ್ಟು ಓಡ್ಬಿಡ್ಬೋದಲ್ಲ ದನನ? ಹೌದು, ಕರೆಕ್ಟಾ ಇಲ್ಲಣ್ಣ? ಏನು ಮಾತಾಡೋದ ಬಂದು ವಾಸ್ತವ ನೋಡ್ರಿ. ನಿಂಡ್ಗಮ್ಮ ಸುಮ್ಮನೆ ಬಾಯಿ ಮಾತಾಡ್ತಾ ಇರೋದಕ್ಕೆ ನಿಂತಿರೋದು ದನ. ಸುಮ್ಮನೆ ಹೇಳ್ತಾರೆ
ಏನೋ ಒಂದಕ್ಕೂ ಇಷ್ಟು ಮಾತ್ರ ಯಾರೋ ಕೆಲವು ದನಗಳ ಹತ್ರ ನಿಂತ್ಕೊಂಡು ಮಾತಾಡಲ್ಲ ನಾನು ನೋಡೋಣ ಆಗಗಳು ಬಿಟ್ಬಿಟ್ಟು ಇದು ಬಿಟ್ಬಿಟ್ಟು ಈ ಮಗು ಥರ ಇನ್ನೇ ಇದು ಆಡೋ ಮಗು ಹೆಂಗೆ ಹಂಗೆ ಹೋದನೇ ವರ್ಷ ಜಾತ್ರೆ ಮಾಡೋತ್ತೆ ಈ ವರ್ಷ ಈ ಎಲ್ಲಿ ಹೋಗಿಲ್ಲ ಇನ್ನ ಪಾಪ ಇವಾಗ ಇದ್ರಕ್ಕೊಂದು ಫ್ಯಾನ್ ಪೇಜ್ ಮಾಡಿದೆ ಅದು ಉಟ್ಕೊಂಡ್ರು ಎಲ್ಲೋ ಯಾರ ಪುಣ್ಯಾತ್ಮ ಕರೆಸ್ತಾರೆ ಇವಾಗ ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ಕನ್ನಡ ರಾಜ್ಯೋತ್ಸವದ ಬಾವುಟ ಹಾಕ್ತೀನಿ ಕಟ್ತೀನಿ ಮಾಡೋಗ್ರಿ ನೀವು ಯಾರು ಬೇಡ ಅಂದರು ಯಾರನ್ನ ಅಡ್ಡ ಇದ್ದೀರಾ ಯೋಚನೆ ಮಾಡ್ರೆ ಸುಮ್ಮನೆ ಇಲ್ದಿದ್ದ ಕಾಂಟ್ರವರ್ಸಿಗಳು ಮಾತಾಡಬೇಕು ಏನೋ ಒಂದು ಮಾಡಬೇಕು ನಮ್ಮದು ಒಂದು ಐತೆ ಅಂತ ಹೇಳ್ಬೇಕು ಸರ್ ನಾನು ಮೊನ್ನೆ 200 ರೂಪಾಯಿ ನೋಟ್ಗಳೇ ಕೊಟ್ಟೆ ನಾನು 100 ರೂಪಾಯೇ ಕೊಟ್ಟೆ ಏನು ಕೋಟ ನೋಟ್ಗಳು ಕೊಟ್ಟನಾ ಇಲ್ಲ ಡೂಪ್ಲಿಕೇಟ್ ಕೊಟ್ಟನಾ ಅದರಲ್ಲಿ ಒಂದು ಸೃಷ್ಟಿ ಮಾಡವ್ರೆ ಹೆಂಗೆ ಮಾತಾಡ್ತಾರೆ ಅಂದರೆ ಅದೇ ನಾನು ಅನ್ಕೊಳೋದು ಕುಣಿಲಾರ್ದವನ್ಕ ನೆಲ ಡೊಂಕಂತೆ ಈ ಮಾಡಲಾರ್ದಿರೋ ಇರೋರೇ ಈ ಕೆಲ್ಸಗಳು ಮಾತಾಡೋದು ಅಂತ ನಾನು ತಿಳ್ಕೊಂಬಿಟ್ಟೆ ನನಗೊಬ್ರು ಹೇಳಿದ್ರು ಟೆನ್ಷನ್ನೇ ತಗೊಂಬೇಡ ಇವೆಲ್ಲ ಮಾಮೂಲಿ ಬಟ್ ಏನು ಗೊತ್ತಾ ನಾನು ಎಲ್ರಿಗೂ ತಿಳಿಲಿ ಅಂತ ಹೇಳ್ತಾರೆ ನಾನಂತೂ ಗಿಂಕ್ಷನ್ ತಗೊಂಡಿದ್ದೀನಿ ಅಂತ ಏನು ತಿಳ್ಕೊಂಬೇಡ್ರಿ ಇನ್ನಷ್ಟು ಹಾಕ್ರಿ ಪರಮಾತ್ಮನೇ ಕೊಡ್ತಾನೆ ಉತ್ತರ ಬಸವೇಶ್ವರನು ನಾನು ನೋಡಿಬಿಟ್ಟಿದ್ದೀನಿ ಅಂಥವ್ರು ಏನಾದರೂ ನಮ್ಮನ್ನು ಈಯಸ್ದವ್ರು ಏನಾತವ್ರೆ ಕರೆಕ್ಟಾ ಆ ಕಾರಣಕ್ಕೆ ನಮ್ಗಿನ್ನ ಶ್ರೇಯಸ್ಸೇನೇನೆ ನಿಂದಿಸುವವ್ರು ಇರಬೇಕಯ್ಯ ಅಂದಿ ಅಂತೆ ಅಂತ ನೀವು ನಿಂದಿಸ್ತಾನೆ ಇರ್ರಿ ನಾವು ಬೆಳಿತಾನೆ ಇರ್ತೀರಿ ನೋಡ್ರಿ ಅದು ಮುಟ್ರಿ ಅಂತ ನಿಮ್ಮನ್ನ ಅಲ್ಲ ಇವಾಗ ನಾವೇನು ಹೇಳ್ಕೊಟ್ಟಿದ್ರ ದನಕ್ಕೆ ಹಾಂ ಮೇಡಮ್ ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ ಕೆಳಗಡೆ ನುಗ್ಗಿ ಬನ್ನಿ ಹಿಂಗೆ ಬನ್ನಿ ಹಿಂಗೆ ನೀವು ಮಾಡಿರೋ ಪಾಪಗಳು ಓದ್ತವೆ ಹೋಗ್ರಿ ಆ ಕಡೆ ಬೇಜಾರು ಮಾಡ್ಕೊಂಬೇಡ್ರಿ ಇಲ್ಲ ಸರ್ ಆ ಥರ ಹೇಳ್ದೆ ಅಂದ್ಬಿಟ್ಟು ಸರ್ ನಮಗೆ ಹಾಂ ಇವಾಗ ನೀವು ಒಂದು ಹೆಣ್ಮಗಳು ಕೆಳಗಡೆ ಹೋಗ್ರಿ ಇಲ್ಲೇ ಹೋಗಿ ಇಲ್ಲಿ ಸೆಂಟ್ರಲ್ಲಿ ಹೋಗ್ರಿ ಏನು ಮಾಡಲ್ಲ ಇರಮ್ಮ ಹಾಂ ಹೋಗಿ ಆರಾಮಾಗಿ ಹೋಗಿ ಹಾಂ ಮಾಡಿದೆ ಹಂಗೆ ಮಾಡ್ರಿ ಮಾಡೋಣ ವೀಡಿಯೋ ಹೋಗಿ ಏನು ಮಾಡಲ್ಲ ಹೋಗ್ರಿ ಇರಮ್ಮ ಇನ್ನೊಂದ್ಸರಿ ಬರ್ಬೇಕಾ ತೆಗ್ದಿದ್ದೀರಾ ಕೋಟಿ ಪುಣ್ಯ ಬಂದಂಗೆ ಬಸವಣ್ಣ ಕೆಳಗಡೆ ನುಗ್ಗೋದು ಹೋಗೋದು ಎಲ್ರಿಗೂ ಸಿಕ್ಕಲ್ಲ ಸುಮ್ಮನೆ ಏನಂದರೆ ಅದು ಮಾತಾಡೋದು ಏನಂದರೆ ಅದು ಹೇಳೋದು ಅವೆಲ್ಲ ಬೇಡ ಅವ್ರು ಹೋಗ್ಬೇಕು ನೀವು ಹೋಗ್ತೀರಾ ಬನ್ನಿರಿ ಹೋಗ್ರಿ ಮಹಾಕಾಳಿ ಬನ್ನಿ ನೀವು ಹೋಗ್ರಿ ಹೋಗೋಣ ಆರಾಮಾಗಿ ಹೋಗೋಣ ದನದ ಹತ್ರಕ್ಕೆ ಮುಂಚೆನ ಬಿಟ್ಕೊಳಕ್ಕೆ ಯೋಚನೆ ಮಾಡ್ತಾರೆ ಕರೆಕ್ಟಾ ಏನು ನಾವೇ ಬೆಳಿಬೇಕು ನಮ್ಮದೇ ಅನ್ನೋದೇನಿಲ್ಲ ಇರಮ್ಮ ಪೋಕ ಮುಟ್ಟದಿರ ಹೋಗ್ರಿ ಏನು ಮಾಡಲ್ಲ ಹೋಗ್ರಿ ಇವಾಗ 10 ಜನ ಹೋದ್ರಲ್ಲ ಹೋಗ್ರಿ ನೀವೇ ಹೋಗ್ರಿ ಏನು ಮಾಡಲ್ಲ ನಡಮ್ಮ ಇರ ಕಲ್ದಾದಿರಮ್ಮ ಇರಮ್ಮ ಪೋಕ ನೀವು ಯಾವಾಗಲೂ ಯಾರು ನೀವು ಓದ್ತೀರಾ ಹೋಗಿ ಯಾವಾಗಲೂ ನನಗೆ 3-4 ಮಾಡಬೇಡಿ ಫುಲ್ ಸ್ಟ್ಯಾಂಡಿಂಗೇ ಕೊಡಿ ನನಗೆ ಆಯ್ತಾ ಹಾಂ ಇರಮ್ಮ ಹಾಂ ಹೇಳೋಣ ಏನು ರೀ ಏನಿಲ್ಲ ಈಗ ನೀವು ಬೆಳಿತಿದ್ದೀರಾ ಸೋಷಿಯಲ್ ಮೀಡಿಯಾದಾಗೆಲ್ಲ ಹಿಂದೆ ಅಪಪ್ರಚಾರ ಮಾಡೋದು ಇನ್ನೊಂದು